ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ತೆ. ಬಹಳಷ್ಟು ನಿಮ್ಗೊಂದು ಕುತೂಹಲಕಾರಿ ಪ್ರಶ್ನೆ ಇರ್ಬೋದು. ಸರ್ ಏನ್ರಿ ಇವತ್ತು ಇಷ್ಟೊಂದು ಬುಕ್ಸ್ ಇಟ್ಕೊಂಡ್ ಕೂತೀರಾ, ಸ್ವಲ್ಪ ಮುಂದೆ ಏನಂತೇಳಿ. ಸೊ ಇವತ್ತು ಯಾವ್ದೇ ರೀತಿ ನಾವು ಕ್ಲಾಸ್ ಮಾಡ್ತಾ ಇಲ್ಲ, ಮತ್ತೆ ಯಾವ್ದೇ ರೀತಿ ಕ್ವಶನ್ ಪೇಪರ್ನು ಬಿಡಿಸ್ತಾ ಇಲ್ಲ. ಸೊ ತಮ್ಮ ಒಂದು ಪ್ರಾಬ್ಲಮ್ಗೆ ಅಂದ್ರೆ ಕೆಲವೊಂದಿಷ್ಟು ಕಮೆಂಟ್ ಹಾಕ್ತಾ ಇದ್ದೀರಾ, ಕೆಲವೊಂದಿಷ್ಟು ಮಂದಿ ಕಾಲ್ ಮಾಡ್ತಾ ಇದ್ದೀರಾ. ಆಮೇಲೆ ಬಹಳಷ್ಟು ನಮ್ಮ ಸ್ಟೂಡೆಂಟ್ಗಳು ಏನಪ್ಪಾ ಅಂತಂದ್ರೆ ಸ್ವಲ್ಪ ಸರ್ ನಮಗ ಓದುವಂತ ವಿಧಾನಗಳು ಹೇಳ್ಕೊಡ್ರಿ ಅಂತೇಳಿ ಹೇಳ್ತಾ ಇದ್ದೀರಾ. ಆಮೇಲೆ ನಮ್ಮ ಒಂದು ಸ್ಪರ್ಧಾ ಮಿತ್ರರು ಬಹಳಷ್ಟು ತಪ್ಪುಗಳನ್ನ ಮಾಡ್ತಾರೆ. ಎಲ್ಲಿ ತಪ್ಪುಗಳನ್ನ ಮಾಡ್ತಾರೆ ಅನ್ನೋದನ್ನ ಏನಪ್ಪಾ ಅಂದ್ರೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದರಲ್ಲೂ ಎಸ್ಪೆಷಲಿ ಏನಪ್ಪಾ ಅಂತಂದ್ರ ಬೇಸಿಕ್ ಬುಕ್ಗಳನ್ನ ಯಾವ ರೀತಿ ಡಿವೈಡೇಷನ್ ಮಾಡ್ಕೊಂಡು ಓದ್ಬೇಕು. ಸೊ ಹಂಗಾರೆ ಬೇಸಿಕ್ ಬುಕ್ ಅಂದ್ರೆ ಯಾವ ಬೇಸಿಕ್ ಬುಕ್ ಅಂದ್ರೆ ಇಲ್ಲಿ 6ರಿಂದ 12ನೇ ಕ್ಲಾಸ್ ವರೆಗೆ ಬೇಸಿಕ್ ಬುಕ್ ಅನ್ನೋದು ನಮ್ಗೆ ಆಲ್ರೆಡಿ ಏನಪ್ಪಾ ಹತ್ರ ಮೈಂಡ್ ಇಟ್. ಬಟ್ ಇವುಗಳನ್ನ ಓದೋ ರೀತಿ ನಮ್ಗೆ ಏನಪ್ಪಾ ಹತ್ರ ಡಿಫ್ರೆಂಟ್ಲಿ ಇರಬೇಕು. ಎಲ್ಲರೂ ಓದೋ ರೀತಿ ಓದಿದ್ರೆ ನಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಇವುಗಳನ್ನ ಓದೋ ರೀತಿ ಏನಪ್ಪಾ ಹತ್ರ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದಿಷ್ಟು ಸ್ನೇಹಿತರು ಏನಪ್ಪಾ ಅಂತಂದ್ರ ಮಾರ್ಕೆಟ್ ನಲ್ಲಿ ಬರ್ತಕ್ಕಂತ ಕಂಬೈನ್ಡ್ ಬುಕ್ಗಳು ಅಂತ ಬರ್ತಾವ ನೋಡ್ರಿ. ಈಗ ಒಂದೇ ಸಬ್ಜೆಕ್ಟ್ ಏನಪ್ಪಾ ಹತ್ರ ಒಂದೇ, ಈಗ ಹಿಸ್ಟ್ರಿ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಎಕನಾಮಿಕ್ಸ್ ಎಲ್ಲ ಏನಪ್ಪಾ ಹತ್ರ ಒಂದೇ ಕಂಬೈನ್ಡ್ ಬುಕ್ ಅಂತ ಹೇಳಿ ಮಾಡಿರ್ತಾರೆ. ಸೊ ಅಂತ ಬುಕ್ಗಳನ್ನ ಓದೋದು ಅಬ್ಸಲ್ಯೂಟ್ಲಿ ಏನಪ್ಪಾ ಹತ್ರ ರಾಂಗ್ ಆಗುತ್ತೆ. ಒಂದು ಸಬ್ಜೆಕ್ಟ್ಗೆ ಒಂದೇ ಬುಕ್ ಅನ್ನ ಓದಬೇಕು, ಮತ್ತೆ ಅಷ್ಟು ನಮ್ಗೆ ಪರ್ಫೆಕ್ಟ್ ಆಗಿರ್ಬೇಕು. ಅಂದ್ರೆ ಅದು ಒಂದ್ ಸಬ್ಜೆಕ್ಟ್ಗೆ ಸುಮಾರು ಏನಪ್ಪಾ ಹತ್ರ 4ರಿಂದ 5, 6 ಸಲ ನಮ್ಗೆ ಏನಾದ್ರು ಅದನ್ನ ಓದಿದ್ವಿ ಆದ್ರೆ ನಮ್ಗೆ ಆ ಸಬ್ಜೆಕ್ಟ್ ಪರ್ಫೆಕ್ಟ್ ಆಗ್ತಾ ಹೋಗ್ತದ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಈ ಸ್ಟಡಿ ಮಾಡ್ತಕ್ಕಂತ ವಿಧಾನ ಬಹಳ ತುಂಬಾ ಏನಪ್ಪಾ ಹತ್ರ ಸ್ಮಾರ್ಟ್ ಸ್ಟಡಿ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ವಿಧಾನಗಳನ್ನ ನಾವು ಇಲ್ಲಿ ಬಳಕೆ ಮಾಡ್ಕೋತೀವಿ. ಕ್ವಶನ್ ಪೇಪರ್ ವಿಧಾನ ಬಳಕೆ ನಾವು ಏನಪ್ಪಾ ಹತ್ರ ನಮ್ಮ ಚಾನಲ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಬಿಡಿಸಿದ್ವಿ. ರೆಗ್ಯುಲರ್ ಏನಪ್ಪಾ ಹತ್ರ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಒಂದು ಸಬ್ಜೆಕ್ಟಿನ ಒಂದು ಅದರ ಥಾಟ್ಸ್ ಅರ್ಥ ಆಗತ್ತೆ. ಆಮೇಲೆ ಇನ್ನ ಈ ಒಂದು ಮ್ಯಾಟ್ರಿಕ್ ಬರೋದಾದ್ರೆ ಬೇಸಿಕ್ ಬುಕ್ಗಳನ್ನ ಓದುವಂತ ವಿಧಾನ ಯಾವ ರೀತಿ ಮಾಡ್ಬೇಕು. ಆಮೇಲೆ ಫಸ್ಟ್ ನಾವು ಏನೂ ಗೊತ್ತಿಲ್ಲಪ್ಪ, ಇವತ್ತನ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ಇಳಿದೀವಿ. ಹಾಗಾದ್ರೆ ಏನ್ ಓದ್ಬೇಕು ಮೊದಲ? ಇದಕ್ಕೂ ಒಂದು ಅರ್ಹತೆ ಅಂತ ಐತ್ರಿ. ಈ ಅರ್ಹತೆಯನ್ನ ಬಿಟ್ರೆ ನಾವು ಯಾವುದೇ ರೀತಿ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಒಂದು ಅರ್ಹತೆ ಏನಪ್ಪಾ ಅಂತಂದ್ರ ಫಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಪೂರ್ವ ತಯಾರಿ ಅಂತ ಹೇಳಿ ಮಾಡ್ಕೋಬೇಕಾದ್ರೆ ಒಂದು ಅರ್ಹತೆ ಕ್ರೈಟೇರಿಯಾ ಅಂತ ಹೇಳಿ ಐತಿ. ಆ ಕ್ರೈಟೇರಿಯಾ ಒಳಗ ನಿಮ್ ಯಶಸ್ಸು ಅಡಗೈತಿ. ಯಾವ ರೀತಿಪ್ಪ ಅಂತಂದ್ರೆ 6ನೇ ಕ್ಲಾಸ್ ಅಂದ್ರೆ 12ನೇ ಕ್ಲಾಸ್ ವರೆಗೆ ಬುಕ್ಗಳನ್ನ ತೆಗೆದುಕೊಳ್ಬೇಕು. ಫಸ್ಟ್ ಆಫ್ ಆಲ್ ಈ 6ನೇ ಕ್ಲಾಸ್ 12ನೇ ಕ್ಲಾಸ್ ಬುಕ್ ತೆಗೆದುಕೊಳ್ಳೋದ್ರ ಮೂಲಕ ಅವುಗಳನ್ನ ಸ್ವಲ್ಪ ಸಮಯಾವಕಾಶ ಹಿಡಿತದ, ಸ್ವಲ್ಪ ಆದ್ರೂ ಏನಪ್ಪಾ ಹತ್ರ ಪರವಾಗಿಲ್ಲ, ಸಮಯಾವಕಾಶ ಹಿಡಿದ್ರು ಪರವಾಗಿಲ್ಲ. ಅವುಗಳನ್ನ ಏನ್ ಮಾಡ್ಬೇಕು, ನಾವು ಡಿವೈಡೇಷನ್ ಮಾಡ್ಕೊಂಡು ಓದ್ಬೇಕು. ಸಮಯ ಉಳಿತಾಯ ಆಗುತ್ತೆ, ಓದಿದ್ದು ಅರ್ಥ ಆಗತ್ತೆ. ಇನ್ನಷ್ಟು ಏನಪ್ಪಾ ಹತ್ರ ನಾ ಹೇಳ್ತೀನಿ ಇದ್ರ ಬಗ್ಗೆ ಏನೇನ್ ನಿಮ್ಗೆ ಬೆನಿಫಿಟ್ ಇದೆ ಅನ್ನೋದು. ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ 6ನೇ ಕ್ಲಾಸ್ ಅಂದ್ರೆ 7ನೇ ಕ್ಲಾಸ್ ಎರಡು ಬರ್ತಾವ, ಪಾರ್ಟ್ 1 ಪಾರ್ಟ್ 2 ಅಂತೇಳಿ. 6ನೇ ಕ್ಲಾಸ್ ಪಾರ್ಟ್ 1, 7ನೇ ಕ್ಲಾಸ್ ಪಾರ್ಟ್ 2 ಅಂತೇಳಿ ಎರಡು ಬರ್ತಾವಲ್ಲ. ಸೊ ಅವುಗಳನ್ನ ಏನ್ ಮಾಡ್ಕೊಂಡೀನಿ ಸಪರೇಟ್. ಈಗ ಜಾಗೃತಿ ಭೂಗೋಳಶಾಸ್ತ್ರ ಅಂತೇಳಿ ಬೇರೆ ಮಾಡ್ಕೊಂಡೀನಿ. ಆಮೇಲೆ ಕಂದಾಯ ವಿಭಾಗಗಳಂತ ಬರ್ತಾವ 1, 2, 3. ಅದ್ರಾಗ ಏನ್ ಪಾತ್ರ ಭಾಗ 1 ಭಾಗ 2 ಹಿಂಗೇನ್ ಪಾತ್ರ ಕಂದಾಯ ವಿಭಾಗ ಬರ್ತಾವ. ಆ ಕಂದಾಯ ವಿಭಾಗಗಳನ್ನ ಏನ್ ಮಾಡ್ಕೊಂಡೇನ ಸಪರೇಟ್ ಅಂತೇಳಿ ಮಾಡ್ಕೊಂಡೀನಿ. ಇದೇನ್ ಪಾತ್ರ ಕಂದಾಯ ವಿಭಾಗ. ಇನ್ ಎಷ್ಟು ಸುಲಭವಾಗಿ ಓದ್ಬಹುದು ಅಂದ್ರೆ ನಾವು ಬರೇ ಒಂದು ಹಾಫ್ ಆನ್ ಅವರ್ದಾಗ ಕಂದಾಯ ವಿಭಾಗಗಳನ್ನ ಮುಗಿಸ್ಬಿಡ್ಬೋದು. ಇಡೀ ಕರ್ನಾಟಕದ ಮಾಹಿತಿ ಏನ್ ಪಾತ್ರ ಹಾಫ್ ಆನ್ ಅವರ್ದಾಗ ಮುಗಿಸ್ಬೋದು. ಸೊ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಂದ್ರೆ ಈ ಕಂದಾಯ ವಿಭಾಗಗಳನ್ನ ನೋಡ್ಕೋಬೇಕಾದ್ರೆ ಡಿವೈಡೇಷನ್ ಮಾಡ್ಕೊಂಡು ಓದೋದ್ರಿಂದ ಇಷ್ಟು ನಮ್ಗೆ ಸಮಯನೂ ಉಳಿತಾಯ ಆಗತ್ತೆ, ಓದಿದ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಮತ್ತ ಇವು ಬೇರೆ ಬೇರೆ ಬುಕ್ದಾಗಿದ್ರೆ ಏನಾಗತ್ತಿ, ಆ ಒಂದು ಬುಕ್ ಓದ್ತೀವಿ, ಅಲ್ಲೇ ಸೈಡ್ ಇಟ್ಬಿಡ್ತೀವಿ, ಮತ್ತೊಂದು ಕಂದಾಯ ವಿಭಾಗ ಅದಕ್ಕ ಟಚ್ ಹೋಗ್ಬಿಡ್ತೈತಿ. ಅಂದ್ರೆ ನಮ್ಗೆ ಯಾವತ್ತು ಸಬ್ಜೆಕ್ಟ್ ಲಿಂಕ್ ಇರಬೇಕು. ಸೊ ಆ ಒಂದು ಕಾರಣಕ್ಕಾಗಿ ಇದು ಕಂದಾಯ ವಿಭಾಗ 4 ಕಂದಾಯ ವಿಭಾಗಗಳನ್ನ ಏನ್ ಪಾತ್ರ ಒಂದ್ ಕಡೆ ಮಾಡ್ಕೊಂಡ್ಬಿಟ್ಟೇನಿ. ಆರಾಮಾಗಿ ಏನ್ ಪಾತ್ರ ನಾನು ಯಾವಾಗ ಬೇಕಾದಾಗ ಒಂದು ಹಾಫ್ ಆನ್ ಅವರ್ 1 ಅವರ್ದಾಗ ಏನ್ ಪಾತ್ರ ಮುಗಿಸ್ಬಿಡ್ತೀನಿ. 4 ಅಂತ ಒಂದು ಸಮಯದಲ್ಲಿ ನಮ್ಗೆ ಒಂದು ಇಂಟ್ರೆಸ್ಟಿಂಗ್ ಇರಬೇಕು. ಸೊ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅನ್ನೋದು ಸೊ ನೀವು ಮಾಡ್ಕೊಂಡ್ ನೋಡ್ರಿ ಎಷ್ಟು ಇಂಟ್ರೆಸ್ಟ್ ಬರ್ತದ. ಮತ್ತ ಪರೀಕ್ಷಾ ಸಮಯದಾಗ ಇದನ್ನ ಎಷ್ಟು ಈಸಿಯಾಗಿ ನಿಮ್ಗೆ ನಿಮ್ಗೆ ಒಂದು ನೀವು ಹಬ್ಬದ ವಾತಾವರಣದಾಗ ಇರ್ತೀರಿ ಇಷ್ಟು ಈ ತರ ಮಾಡ್ಕೊಂಡ್ಬಿಟ್ರೆ. ಸೊ ಇದು ಕಂದಾಯ ವಿಭಾಗ ನಾ ಮಾಡ್ಕೊಂಡೇನಿ. ಆಮೇಲೆ ಇನ್ನ 6 ಮತ್ತು 7ನೇ ಕ್ಲಾಸ್ ಒಳಗೆ ಏನ್ ಭೂಗೋಳಶಾಸ್ತ್ರ ಇರ್ತಲ್ರಿ, ಅದ್ರಂತ ನಾಲೆಜ್ ಯಾವ ಬುಕ್ದಾಗೂ ಇಲ್ಲ ಇದುವರೆಗೆ. ಇದನ್ನ ಏನ್ ಪಾತ್ರ ಸಪ್ರೇಟ್ ಮಾಡ್ಕೊಂಡೇನಿ. 6ನೇ ಕ್ಲಾಸ್ ಭಾಗ 1, 6ನೇ ಕ್ಲಾಸ್ ಭಾಗ 2, 7ನೇ ಕ್ಲಾಸ್ ಭಾಗ 1, 7ನೇ ಕ್ಲಾಸ್ ಭಾಗ 2. ಇದ್ರಂತ ಜಾಗ್ರಫಿ ಯಾವ ಬುಕ್ನಾಗೂ ಇಲ್ಲ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ. ಇದನ್ನ ಏನ್ ಪಾತ್ರ ನಾನು ಸಪ್ರೇಟ್ ಮಾಡಿ ಟ್ಯಾಗ್ ಪಿನ್ ಮಾಡ್ಕೊಂಡು ಇಟ್ಕೊಂಡೇನಿ. ಇನ್ನ ಇಲ್ಲಿ ಏನ್ ಪಾತ್ರ ಅದ ತರ ಪ್ರಾಚೀನ ಭಾರತದ ಇತಿಹಾಸ, ಆಮೇಲೆ ಆಧುನಿಕ ಭಾರತದ ಇತಿಹಾಸ ಅಂತ ಹೇಳಿ ಮಾಡ್ಕೊಂಡಿನಿ. ಇನ್ನು ಉಳಿದೇನ್ ಪಾತ್ರ ಸಂವಿಧಾನ, ಇದನ್ನ ನೀವು ಮಾಡ್ಕೋದೇ ಬರ್ಬೋದು ಅಥವಾ ಬೇರೆ ಬುಕ್ಸ್ ಅನ್ನ ಓದ್ಬೋದು. ಸೊ ಇವುಗಳನ್ನ ಈ ರೀತಿ ಮಾಡ್ಕೋದ್ರಿಂದ ನಮಗ ಪರೀಕ್ಷಾ ಸಮಯದಲ್ಲಿ ಏನಾಗುತ್ತೆ, ಸಮಯ ಉಳಿತಾಯ ಆಗತ್ತೆ. ಆಮೇಲೆ ಲಿಂಕ್ ನಮ್ಗೆ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಏನ್ ಪಾತ್ರ ಲಿಂಕ್ ಸಿಗ್ತದೆ. ಮತ್ತೆ ಎಷ್ಟು ಅದ್ಭುತವಾಗಿ ಏನ್ ಪಾತ್ರ ಇವುಗಳನ್ನ ಈ ರೀತಿ ಬುಕ್ ಮಾಡ್ಕೋಬಹುದು. ಅಂದ್ರೆ ಎಲ್ಲ ಕಿತ್ಕೊಂಡು ಅದ್ಭುತವಾಗಿರ್ತಕ್ಕಂಥ ಬುಕ್ಗಳನ್ನ ಮಾಡ್ಕೋಬಹುದು. ಸೊ ಇದನ್ನ ಎಷ್ಟು ಓದ್ಬೇಕ್ರಿ? ಮಿನಿಮಮ್ ಏನಂದ್ರೆ 5 ಸಲ ಓದ್ಬೇಕ್ರಿ.
ಈ ಟೆಕ್ಸ್ಟ್ ಬುಕ್ ಅದಾವಲ್ಲ ಮಿನಿಮಮ್ 5 ಸಲ ಓದ್ರಿ ಅಂದ್ರ ಫಸ್ಟ್ ಸಮಯ ಜಾಸ್ತಿ ತಗೋತದ. ಅದಕ್ಕಿಂತ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸಮಯ ಓದ್ತಾಗ ಮತ್ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರ ಇವ್ನ್ ಎಷ್ಟು ಸಲ ನೀವು ಓದ್ತಿರಲ್ಲ ಫಸ್ಟ್ನೇದ್ ಓದಿದಾಗ ನಿಮ್ಗೆ ಅರ್ಥ ಬೇರೆ ಆಗ್ತದ, ಎರಡನೇ ಟೈಮ್ದಾಗ ಓದಿದಾಗ ಅರ್ಥ ಬೇರೆ ಆಗ್ತದ, ನೀವು ಪ್ರತಿ ಟೈಮ್ ಓದಿದಾಗೂ ನಿಮ್ಗೆ ಅರ್ಥ ಬೇರೆ ಹಾಕೋತ ಹೋಗ್ತದ. ಸೊ ಮಿನಿಮಮ್ ಏನಪ್ಪಾ ಅಂದ್ರ ಈ ಬುಕ್ಸ್ ಅನ್ನ 5 ಸಲ ಓದ್ಬೇಕು. ಇನ್ ನೆಕ್ಸ್ಟ್ ಇನ್ನೇನ್ ಬರ್ತಾವಲ್ಲ 6, 7 ಭಾಗ 1 ಭಾಗ 2 ಅಂತೇಳಿ ಬರ್ತಾವಲ್ಲ. ಸೊ ಇವುಗಳನ್ನ ಏನಪ್ಪಾ ಅಂತ ನಾವು ಹೈಸ್ಕೂಲ್ ಬುಕ್ಗಳನ್ನ ಯಾವ ರೀತಿ ಓದ್ಬೇಕು. ಸೊ ಇಲ್ಲಿ ಹೈಸ್ಕೂಲ್ ಬುಕ್ಗಳನ್ನ ಯಾವ್ದೇ ರೀತಿ ಡಿವೈಡೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಲಿಂಕಿಂಗ್ ಹಿಡ್ಕೊಂಡನ ನಾವ್ ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ಬೋದು. ಆರಾಮಾಗಿ ಏನಪ್ಪಾ ಅಂದ್ರೆ 4 ರಿಂದ 5 ಸಲ ನೀವು ಸ್ಟಡಿ ಮಾಡಿದ್ದೆ ಆದ್ರೆ ಸೊ ನಿಮ್ಗೆ ಏನಪ್ಪಾ ಅಂದ್ರೆ ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂತ ಒಂದು ಬೇಸ್ ನಿಮ್ಗೆ ಏನಪ್ಪಾ ಅಂದ್ರೆ ಸಿಗ್ತದ. ಸೊ ಇವುಗಳು ಏನಪ್ಪಾ ಅಂದ್ರೆ ಚೆನ್ನಾಗಿ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿದ್ದೆ ಆದ್ರೆ ನಿಮ್ಮ ಯಶಸ್ಸು ಏನಪ್ಪಾ ಅಂದ್ರೆ ಇದರಲ್ಲಿ ಬಹಳ ಫಾಸ್ಟ್ ಆಗಿ ಸಿಗ್ತದೆ. ಸೊ ಇವ್ನ 5 ಸಲ ಬುಕ್ ಓದಿದ ಮೇಲೆ ಅದರ್ವೈಸ್ ಏನಪ್ಪಾ ಅಂದ್ರೆ ನೀವು ಇನ್ನ ಆಥರ್ ಬುಕ್ಕಿಗೆ ಬರ್ಬೇಕು, ಯಾವ್ದಾರ ರೆಫರೆನ್ಸ್ ಬುಕ್ಕಿಗೆ ಬರ್ಬೇಕು. ಹಾಗಾದ್ರೆ ರೆಫರೆನ್ಸ್ ಬುಕ್ ಯಾವುವು, ಈಗ ಯಾವ ಏನೇನು ಓದ್ಬೇಕು. ಸೊ ಇಲ್ಲಿ ರೆಫರೆನ್ಸ್ ಬುಕ್ ಅಂತ ಹೇಳಿ ಬಂದಾಗ ಪರಿಸರ ಅಧ್ಯಯನಕ್ಕ ನಾನು ಸ್ವಲ್ಪ ಏನಪ್ಪಾ ಅಂದ್ರೆ ನಿಮ್ಗೆ ಸಲಹೆ ಹೇಳಬಲ್ಲೆ ಅಷ್ಟೇ. ಪರಿಸರ ಅಧ್ಯಯನಕ್ಕ ಹಿಂದೆ ಕೇಳಿರ್ತಕ್ಕಂತ ಬಹಳಷ್ಟು ಪರೀಕ್ಷೆಗಳಲ್ಲಿ ಯಾವ್ದು ಏನಪ್ಪಾ ಅಂದ್ರೆ ಎಲಿಜಿಬಲ್ ಬುಕ್ ಐತಿ ಅಂತಕ್ಕಂಥದ್ದು ಮ್ಯಾಟರ್ ಆಗತ್ತೆ. ಸೊ ಇಲ್ಲಿ ಪರಿಸರ ಅಧ್ಯಯನಕ್ಕ ಕೆ ಭೈರಪ್ಪ ಅವ್ರದ್ದು ಏನಪ್ಪಾ ಅಂದ್ರೆ ಬೆಟರ್ ಆಗಿರ್ತಕ್ಕಂಥ ಬುಕ್. ಬಹಳಷ್ಟು ಸಲ ಏನಪ್ಪಾ ಅಂದ್ರೆ ಇದ್ರಾಗ ಕ್ವಶನ್ಸ್ ಬಂದವ. ಇನ್ನು ನೆಕ್ಸ್ಟ್ ಐಸಿಗೆ ಬಂದ್ರೆ ಕಾನ್ಸ್ಟಿಟ್ಯೂಷನ್ ಬಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಲಕ್ಷ್ಮೀಕಾಂತ್ ಅಂತ ಹೇಳಿ ಬರ್ತದ. ಸೊ ಇದು ಇಂಗ್ಲಿಷ್ ಅಲ್ಲಿ ಇತ್ತು, ಇವಾಗ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಬಿದೆ. ಮೊದಲು ಏನಪ್ಪಾ ಅಂದ್ರೆ ನಾವು ಗಂಗಾಧರ ಬುಕ್ ಅಂತ ಹೇಳಿ ಓದ್ತಿದ್ವಿ, ರೆಫರ್ ಮಾಡ್ತಿದ್ವಿ. ಸೊ ಇವಾಗ ಏನಪ್ಪಾ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಬುಕ್. ಸ್ವಲ್ಪ ಏನಪ್ಪಾ ಅಂದ್ರೆ ನಮ್ಗೆ ಓದ್ಲಿಕ್ಕೆ ಹಾರ್ಡ್ ಅನ್ಸ್ಬೋದು, ಆದ್ರೆ ಎಷ್ಟು ಹಾರ್ಡ್ ಇರ್ತೈತಿ ಅಷ್ಟೇ ನಮಗೆ ಏನಪ್ಪಾ ಅಂದ್ರೆ ಮೈಂಡ್ ಅಲ್ಲಿ ಅರ್ಥ ಆಗ್ತಾ ಹೋಗ್ತದ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ಗೆ ಭಾರತದ ಸಂವಿಧಾನಕ್ಕ ಲಕ್ಷ್ಮೀಕಾಂತ್ ಬುಕ್ ರೆಫರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಶಾಸ್ತ್ರಕ್ಕೆ ಬಂದ್ರೆ ಭೂಗೋಳಶಾಸ್ತ್ರದಲ್ಲಿ ಏನಪ್ಪಾ ಅಂದ್ರೆ ನಾವು ಪ್ರಮುಖವಾಗಿ 4 ಬುಕ್ಗಳನ್ನು ನೋಡ್ತೀವಿ. ಒಂದು ಪ್ರಪಂಚದ ಭೂಗೋಳಶಾಸ್ತ್ರ, ಇನ್ನೊಂದು ಭಾರತದ ಭೂಗೋಳಶಾಸ್ತ್ರ, ಆಮೇಲೆ ಕರ್ನಾಟಕದ ಭೂಗೋಳಶಾಸ್ತ್ರ, ಮತ್ತೆ ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತೇಳಿ. ಸೊ ಇಲ್ಲಿ 4 ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತವ್ರು ಯಾರಪ್ಪ ಅಂತಂದ್ರ ಪ್ರಮುಖವಾಗಿರ್ತಕ್ಕಂಥ ಬೆಸ್ಟ್ ಆಥರ್ ಯಾರಪ್ಪ ಅಂತಂದ್ರ ಡಾಕ್ಟರ್ ರಂಗನಾಥ್ ಅವ್ರದ್ದು. ಸೊ ಬೆಸ್ಟ್ ಏನಪ್ಪಾ ಅಂದ್ರೆ ಇವ್ರ ಬುಕ್ ಅನ್ನ ನಾವು 4 ಬುಕ್ ಇದ್ರೆ ಸಾಕು, ಯಾವುದೇ ರೀತಿ ಭೂಗೋಳಶಾಸ್ತ್ರಕ್ಕೆ ಬುಕ್ ಬೇಕಾಗಿಲ್ಲ. ಇನ್ನು ನೆಕ್ಸ್ಟ್ ಹಿಸ್ಟ್ರಿಗೆ ಏನೇನು ಓದ್ಬೇಕು. ಹಿಸ್ಟ್ರಿಗೆ ಬೆಸ್ಟ್ ಬುಕ್ ಯಾವ್ದಪ್ಪ ಅಂತಂದ್ರ KNA ಬುಕ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಬುಕ್. ಸೊ ಯಾವಾಗಿದು ನಮ್ಗೆ ಈಜಿ ಆಗ್ತದ ಅಂತ ಕೇಳಿದಾಗ ಸೊ ಇಲ್ಲಿ ನಾವು ಹೈಸ್ಕೂಲ್ ಬುಕ್ ಅನ್ನ ಚೆನ್ನಾಗಿ ಓದಿದ್ರೆ ಇದು ಈಜಿ ಆಗುತ್ತೆ. ಸೊ ಫಸ್ಟ್ ಇಲ್ಲೇ ಬಂದ್ಬಿಡ್ತೀವಿ ನಾವು, ಅದೇ ಬಿಗ್ ಮಿಸ್ಟೇಕ್ ಮಾಡ್ತೀವಿ. ನಮ್ಗೆ ಬೇಗ ಜಲ್ದಿ ಸಿಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹೈಸ್ಕೂಲ್ ಬುಕ್ ಅನ್ನ ಓದದೇ ಇರ್ತಕ್ಕಂಥದ್ದು. ಇದು ಹಿಸ್ಟ್ರಿ ಬುಕ್. ಇನ್ನ ಹಾಗೆ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರಕ್ಕೆ ಯಾರ್ದು ಓದ್ಬೇಕು ಅಂತೇಳಿ ಪ್ರಶ್ನೆ ಬಂದಾಗ ಗರಣಿ ಕೃಷ್ಣಮೂರ್ತಿ ಅರ್ಥಶಾಸ್ತ್ರಕ್ಕೆ ಓದ್ಬಹುದು. ಆಮೇಲೆ ಸೈನ್ಸ್ ವಿಜ್ಞಾನಕ್ಕೆ ಯಾವ್ದು ಓದ್ಬೇಕು ಅಂತ ಕೇಳಿದಾಗ ವೆಂಕಟರಾಮ ಸ್ವಾಮಿ ಇದೆ, ಮತ್ತೆ KN ರವಿ ಅಂತ ಹೇಳಿದೆ. ಸೊ ಅವ್ರದ್ದು ಬುಕ್ ಓದ್ಬಹುದು. ಬೆಸ್ಟ್ ವಿಜ್ಞಾನ ಬುಕ್ ಯಾವ್ದಪ್ಪ ಅಂದ್ರೆ ಹೈಸ್ಕೂಲ್ ಬುಕ್. ನೀವೇನಪ್ಪಾ ಅಂದ್ರೆ ಹೈಸ್ಕೂಲ್ ಬುಕ್ ನ ಚೆನ್ನಾಗಿ ಓದ್ರಿ. ಸೊ ನಿಮ್ SS ಏನಪ್ಪಾ ಅಂದ್ರೆ ಅಲ್ಲೇ ಅಡಗಿದೆ. ಮತ್ತೆ ಇನ್ನು ನೆಕ್ಸ್ಟ್ ಯಾವ್ದೇ ರೀತಿ ಏನಪ್ಪಾ ಅಂದ್ರೆ ನಮಗ ಒಂದು ಅಟ್ಲಾಸ್ ಅಂತೂ ಬೇಕೇ ಬೇಕು. ಏನೇ ನೀವು ಸ್ಟಡಿ ಮಾಡ್ತಿರೋ ಅಟ್ಲಾಸ್ ಬೇಕೇ ಬೇಕು. ಸೊ ಇಲ್ಲಿ ಆಕ್ಸ್ಫರ್ಡ್ ಅಟ್ಲಾಸ್ ಬೇಕಾಗುತ್ತದೆ, ಮತ್ತು ಕನ್ನಡದಾಗ ಬೇಕಾದ್ರೆ ಸೊ ಇದು ಏನಪ್ಪಾ ಅಂದ್ರೆ ಡೈಸ್ ಸಿರೀಸ್ ಏನಪ್ಪಾ ಅಂದ್ರೆ ಅಟ್ಲಾಸ್ ಇದೆ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಅಟ್ಲಾಸು. ಸೊ ಇವುಗಳನ್ನ ಸ್ಟಡಿ ಮಾಡ್ಬೋದು. ಫಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಪದೇ ಹೇಳ್ತಾ ಇದ್ದೇನೆ ನಾನು, ಬೇಸಿಕ್ ಬುಕ್ಗಳು ಬಹಳ ಇಂಪಾರ್ಟೆಂಟು. ಇನ್ನೇನಪ್ಪಾ ಅಂತಂದ್ರೆ ಪೇಪರ್ ಅನ್ನ ಯಾವ ರೀತಿ ಓದ್ಬೇಕು ಮತ್ತೆ ಯಾವ ಪೇಪರ್ ಬೆಟರ್ ಅಂತ ಕೇಳಿದಾಗ ಸೊ ಇಲ್ಲಿ ಪ್ರಜಾವಾಣಿ ಪೇಪರ್ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪೇಪರು. ಎಡಿಟ್ ಆಗಿರ್ಬೋದು, ಬೇರೆ ಬೇರೆ ಆರ್ಟಿಕಲ್ ಆಗಿರ್ಬೋದು, ತುಂಬಾ ಅದ್ಭುತವಾಗಿರ್ತಕ್ಕಂಥ ಪೇಪರು. ಆಮೇಲೆ ವಿಜಯವಾಣಿ ಅಂತೇಳಿ ಬರ್ತದ. ಸೊ ಇದು ಏನಪ್ಪಾ ಅಂದ್ರೆ ಚೆನ್ನಾಗಿರ್ತಕ್ಕಂಥ ಪೇಪರು. ಮತ್ತೆ ವಿಜಯ ಕರ್ನಾಟಕ ಅಂತೇಳಿ ಬರ್ತದ. ಸೊ ಇಲ್ಲಿ ವಿಜಯವಾಣಿ ಮತ್ತೆ ವಿಜಯ ಕರ್ನಾಟಕ ಸಪ್ಲಿಮೆಂಟ್ ಬರ್ತಾವಲ್ಲ, ಇವು ಏನಪ್ಪಾ ಅಂದ್ರೆ ತುಂಬಾ ಅದ್ಭುತ. ವಿವಿಧ ರೀತಿ ಸ್ಪರ್ಧಾತ್ಮಕ ಪರೀಕ್ಷಾ ಕೋಚಿಂಗ್ ಸೆಂಟರ್ ಇರ್ತಾವಲ್ಲ, ಸೊ ಅವ್ರು ಏನಪ್ಪಾ ಅಂದ್ರೆ ಇಲ್ಲಿ ಹಿಂದ್ಗಡೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನು ಬಿಡ್ತಾರ. ಸೊ ಇಲ್ಲಿ ಇಷ್ಟು ಏನಪ್ಪಾ ಅಂದ್ರೆ ನಾವು ಪೇಪರ್ ಅನ್ನ ರೆಫರ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಾನು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂತೆ ಒಂದು ಬುಕ್ಸ್ ಅನ್ನ ರೆಫರ್ ಮಾಡಿದ್ದೆ. ಬುಕ್ಸ್ ರೆಫರ್ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಬುಕ್, ಮತ್ತೆ ತುಂಬಾ ಸರಳವಾಗಿರ್ತಕ್ಕಂಥ ಬುಕ್, ನಿಂಗಪ್ಪ ಅಕಾಡೆಮಿ ಅಥವಾ ನಿಂಗಪ್ಪ H ಅಂತ ಹೇಳಿ ಬರ್ತದ. ಸೊ ಇದು ಏನಪ್ಪಾ ಅಂದ್ರೆ ಮೆಂಟಲ್ ಎಬಿಲಿಟಿಗೆ ತುಂಬಾ ಸರಳವಾಗಿರ್ತಕ್ಕಂಥ ಬುಕ್. ಸೊ ಇಷ್ಟು ಇದು ಕ್ರೈಟೇರಿಯಾ ಇರ್ತಕ್ಕಂಥದ್ದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಎಲ್ಲವನ್ನು ನೋಡಿದಾಗ ನಮ್ಗ ಇನ್ನೊಂದು ರಹಸ್ಯ ಎಲ್ಲಿ ಅಡಗಿದೆ ಅಂತಂದ್ರೆ ಕ್ವಶನ್ ಪೇಪರ್ ಬಿಡಿಸೋದ್ರಲ್ಲಿದೆ. ಯಾವ್ದೇ ರೀತಿ ನೀವು ತಗೊಳ್ರಿ, ಯಾವ್ದೇ ಎನಿ ಎಕ್ಸಾಮ್ ಏನಪ್ಪಾ ಅಂದ್ರೆ ನಿಮ್ಗ ಒಂದ್ ಎಕ್ಸಾಮ್ ಬರೆದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದ್ಬಿಡ್ತದ. ಸೊ ಅದಕ್ಕೆ ಬಹಳಷ್ಟು ಕ್ವಶನ್ ಪೇಪರ್ ನಾವು ನಮ್ಮ ಚಾನಲ್ ಸಿಕ್ಕಾಪಟ್ಟಿ ಡೈಲಿ ಒಂದ್ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಬಿಡಿಸ್ತಾನೆ ಇರ್ತೀವಿ. ಸೊ ಅದನ್ನ ನೀವು ಫಾಲೋ ಅಪ್ ಮಾಡ್ಬೋದು.
ಹಾಗಾಗಿ ಕ್ವಶನ್ ಪೇಪರ್ನ ಬಿಡಿಸುವಂತ ಒಂದು ಮೆಥಡ್ ಅನ್ನ ನಾನು ಏನಪ್ಪಾ ಅಂದ್ರೆ ಮತ್ತೆ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಮಾಡಿದ್ದಿಲ್ಲ, ಸೊ ಅವ್ರಿಗೆ ಏನಪ್ಪಾ ಅಂದ್ರೆ ನಾನು ಇನ್ವೈಟ್ ಮಾಡಿದ್ದೀನಿ. ಕ್ವಶನ್ ಪೇಪರ್ನ ಬಿಡಿಸುವಂತ ಮೆಥಡ್ ಬಹಳಷ್ಟು ಕಮೆಂಟ್ ಹಾಕ್ತಾ ಇದ್ರೆ, ಕ್ವಶನ್ ಪೇಪರ್ ಬಿಡಿಸುವಂತ ಮೆಥಡ್ ಹೇಳ್ರಿ ಸರ್ ಅಂತೇಳಿ. ಸೊ ಅವ್ರ ಕಡೆಯಿಂದ ಆ ಒಂದು ಕ್ವಶನ್ ಪೇಪರ್ ಬಿಡಿಸುವಂತ ಮೆಥಡ್ ಮತ್ತೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಕ್ವಶನ್ ಪೇಪರ್ ಬಿಡಿಸೋದ್ರಲ್ಲೇ ನಿಮ್ಮದ ಒಂದು ಬಹಳಷ್ಟು ನೀವು ಏನಪ್ಪಾ ಅಂದ್ರೆ ಯಶಸ್ಸನ್ನ ಪಡಿಬಹುದು. ನಮ್ಗೆಲ್ಲ ಐಡಿಯಾ ಇರ್ತದೆ, ಆದ್ರೆ ಕ್ವಶನ್ ಪೇಪರ್ ಬಿಡಿಸುವಂತ ಒಂದು ಪ್ಯಾಟರ್ನ್ ನಮ್ಗೆ ಗೊತ್ತಿರಂಗಿಲ್ಲ. ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಅವ್ರನ್ನ ಇನ್ನೊಂದ್ಸಲ ಏನಪ್ಪಾ ಅಂದ್ರೆ ಇಂಟ್ರೂವ್ ಮಾಡ್ಬೇಕಂತ ಹೇಳೈತಿ. ಆಮೇಲೆ ಡೈಲಿ ನಮ್ಮ ಚಾನಲ್ದಲ್ಲಿ ನಾವೇನಪ್ಪಾ ಅಂದ್ರೆ ಡೈಲಿ ಒಂದು ಕ್ವಶನ್ ಪೇಪರ್ ಬಿಡಿಸ್ತಿರ್ತೀವಿ. ಏನಪ್ಪಾ ಅಂತಂದ್ರ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಎಕ್ಸಾಮ್ ನಡೆಸ್ತದ, ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತದ. ಸೊ ಇಲ್ಲಿ ಎಲ್ಲಾ ಎಕ್ಸಾಮ್ಗೂ ಅಟೆಂಡ್ ಆಗೋದ್ರ ಮೂಲಕ ನಿಮ್ಮ ಒಂದು ಕಾನ್ಫಿಡೆಂಟ್ ಅನ್ನ ನೀವು ಬಿಲ್ಡ್ ಮಾಡ್ಕೋಬಹುದು. ಸಾಕಷ್ಟು ನಿಮ್ಗೆ ಗೊತ್ತಾಗ್ಬಿಡುತ್ತದ, ನೀವು ಒಂದು ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಕೈ ಕೊಟ್ರೆ, ಹೌದು ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ನಾನು ಇಷ್ಟು ಅಂಕಗಳನ್ನ ತೆಗಿಬಹುದು ಅಂತೇಳಿ ನಿಮ್ಗೊಂದು ಕಾನ್ಫಿಡೆಂಟ್ ಗೊತ್ತಾಗ್ಬಿಡುತ್ತದೆ. ಸೊ ಅಲ್ಲಿ ನಿಮ್ಗೆ ಅದ್ರ ಎಕ್ಸಾಮ್ ಬರೆಯೋದ್ರಿಂದ ನಿಮ್ಗೆ ಓದುವಂತ ಒಂದು ಕ್ರೈಟೇರಿಯಾ ಗೊತ್ತಾಗ್ತದೆ. ಸೊ ಇಲ್ಲಿ ನಾನು ಎಲ್ಲಿದ್ದೀನಿ, ಇನ್ ಎಷ್ಟು ಓದ್ಬೇಕು, ಯಾವ ಬುಕ್ ಅನ್ನ ರೆಫರ್ ಮಾಡ್ಬೇಕು. ಸೊ ಇಲ್ಲಿ ಅಲ್ಪ ಬುಕ್, ಲಾಸ್ಟ್ ಟೈಮ್ ಸ್ನೇಹಿತರು ಹೇಳ್ತಾ ಇದ್ರು ಕಡಿಮೆ ಬುಕ್ಗಳನ್ನ ಓದ್ರಿ ಅಂತೇಳಿ. ಅಷ್ಟೇ ನಮ್ ತೆಗೆ ಸೀಮಿತ ಬುಕ್ ಇದ್ರೆ ಸಾಕ್ರಿ. ಬಹಳಷ್ಟು ಬುಕ್ಗಳು ತಗೊಂಡು ಮಾರ್ಕೆಟ್ನಾಗ ಡಿಸೈನ್ ಬುಕ್ಗಳು ಬಂದು ಅವೇನು ಅವಶ್ಯಕತೆ ಇಲ್ಲ. ಸೀಮಿತ ಬುಕ್ ಅನ್ನ ಏನಪ್ಪಾ ಅಂದ್ರೆ ಸಾಕಷ್ಟು ಅಂದ್ರೆ ಮಿನಿಮಮ್ ಒಂದು 10 ಸಲ ಓದ್ಬೇಕು. ಒಂದು ಬುಕ್ಸ್ ಏನ್ ನಿಮ್ ಹತ್ರ ಇರ್ತೈತಲ್ಲ, ಪದೇ ಪದೇ ಅದನ್ನೇ ಏನಪ್ಪಾ ಅಂದ್ರೆ ನೀವು ಅದೇ ಬುಕ್ ಅನ್ನ ಓದ್ತಾ ಇರ್ಬೇಕು. ಸೊ ಇಲ್ಲಿ ಸಬ್ಜೆಕ್ಟ್ ನಿಮ್ಗ ಮೈಂಡ್ಗೆ ಒಂದು ಹಂತಕ್ಕೆ ಬಂದ್ಬಿಡ್ತದ. ಸೊ ಯಾವ್ದೇ ಬುಕ್ ಅನ್ನ ಬೇರೆ ಹೊಸದ್ ತಗೊಂಡ್ರೆ ತಿಳ್ಕೊ, ಅದಕ್ಕೆ ಅಡಾಪ್ಟ್ ಆಗೋದು ತುಂಬಾ ಕಠಿಣ ಆಗಿರ್ತದ. ಒಂದೇ ಬುಕ್ ಅನ್ನ 10 ಸಲ ಓದ್ರಿ, ಯಶಸ್ಸು ಏನಪ್ಪಾ ಅಂದ್ರೆ ನಿಮ್ಗೆ ಆರಾಮಾಗಿ ಸಿಗ್ತದ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರ ಗ್ರೂಪ್ ಡಿಸ್ಕಷನ್, ಸಮಾನ ಮನಸ್ಕರ ಜೊತೆಗೆ ಗ್ರೂಪ್ ಡಿಸ್ಕಷನ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂತ ಕೇಳಿದಾಗ, ಸೊ ಒಬ್ಬ ಏನಪ್ಪಾ ಅಂದ್ರೆ 2-3 ಬುಕ್ ಅನ್ನ ರೆಫರ್ ಮಾಡಿರ್ತಾನು, ಒಬ್ಬ ಒಂದ್ ಬುಕ್ ಅನ್ನ ರೆಫರ್ ಮಾಡಿರ್ತಾನು, ನೀವು 2 ಬುಕ್ ಅನ್ನ ರೆಫರ್ ಮಾಡಿದ್ರಿ. ಸೊ ಇಲ್ಲಿ ಏನಾಗತಿ, ಸಬ್ಜೆಕ್ಟ್ ಎಲ್ಲರಿಗೂ ಏನಪ್ಪಾ ಅಂದ್ರೆ ಕಾಂಟ್ರಿಬ್ಯೂಷನ್ ಆಗ್ತದ. ಸೊ ಗ್ರೂಪ್ ಡಿಸ್ಕಷನ್ ಏನಪ್ಪಾ ಅಂದ್ರೆ ಸಾಧ್ಯ ಆದ್ರೆ ಗ್ರೂಪ್ ಡಿಸ್ಕಷನ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಏನಪ್ಪಾ ಅಂತಂದ್ರೆ, ನೀವು ಎಷ್ಟು ಸೋಲ್ತ್ರಿ ಅಷ್ಟು ಏನಪ್ಪಾ ಅಂದ್ರೆ ನೀವು ಗಟ್ಟಿ ಆಗ್ತಾ ಹೋಗ್ಬೇಕು. ಸೋಲ್ ಏನಪ್ಪಾ ಅಂದ್ರೆ ನಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ ಅಂತ ತಿಳ್ಕೊಂಡು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಪ್ಪಾ ಅಂದ್ರೆ ಸೋಲು ಸಾಮಾನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಎಷ್ಟು ಸೋಲನ್ನ ಅನುಭವಿಸ್ತೀರಿ ಅಷ್ಟು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಯಶಸ್ಸಿನ ಒಂದು ಮೆಟ್ಟಿಲು ಏನಪ್ಪಾ ಅಂದ್ರೆ ಗಟ್ಟಿ ಆಗ್ತಾ ಹೋಗ್ಬೇಕು. ಬರ್ಲಿ ಇಂಥದ್ರಿಂದ ಇನ್ನ ಸೋಲ್ ಬರ್ಲಿ, ಎಷ್ಟು ಸೋಲ್ ಬರ್ತದ್ ಬರ್ಲಿ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಸು ಗಟ್ಟಿ ಆಗ್ತಾ ಹೋಗ್ಬೇಕು. ಈ ಒಂದು ಫೀಲ್ಡ್ ಅಲ್ಲಿ ಕಾಮನ್ ಆಗಿ ಏನಪ್ಪಾ ಅಂದ್ರೆ ಸೋಲು ಇದ್ದೇ ಇರ್ತದ. ಸೊ ನಿಮ್ಗೆ ಯಾವಾಗ ನಿಮ್ಮ ಒಂದು ಪ್ರಯತ್ನ ಯಾವಾಗ ಒಂದು ಅದು ಗಟ್ಟಿ ಆಗ್ತಾ ಹೋಗ್ತದ, ಪ್ರಯತ್ನ ದೀರ್ಘ ಆಗ್ತಾ ಹೋಗ್ತದ, ಅವಾಗ ಏನಪ್ಪಾ ಅಂದ್ರೆ ನಿಮ್ಗ ಒಂದು 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 ಮುಂದೆ ಏನಪ್ಪಾ ಅಂದ್ರೆ ಯಶಸ್ಸು ಕಟ್ಟಿಟ್ಟ ಅಂತ ಹೇಳ್ತಾ, ಸೊ ಗುರಿ ಎಷ್ಟು ದೊಡ್ಡದಾಗಿರ್ತದೋ ಅಷ್ಟೇ ಏನಪ್ಪಾ ಅಂದ್ರೆ ಮನಸ್ಸು ಧೃತಿಗೆಡದೆ ಏನಪ್ಪಾ ಅಂದ್ರೆ ಗಟ್ಟಿ ಆಗ್ತಾ ಹೋಗ್ತದ. ಸೊ ಇಲ್ಲಿವರೆಗೆ ನಮ್ಮ ಒಂದು ಚಾನಲ್ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನಿಮ್ಮ ಸ್ನೇಹಿತರಿಗೆ ನಮ್ಮ ಒಂದು ಚಾನಲ್ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವೇನಪ್ಪಾ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ಬೋದು. ಮತ್ತೆ ನಾವು ಪ್ರತಿದಿನ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ KPSC ಆಗಿರ್ಬೋದು, KA ಆಗಿರ್ಬೋದು, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಎವ್ರಿ ಡೇ ಏನಪ್ಪಾ ಅಂದ್ರೆ ಒಂದೊಂದು ಕ್ಲಾಸ್ ಅಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತೀವಿ. ಸೊ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಧನ್ಯವಾದಗಳು. ಸೊ ಗುರಿ ಎಷ್ಟು